ಒಂದಾನೊಂದು ಕಾಲದಲ್ಲಿ ಹಸಿರು ಮರಗಳಿಂದ ತುಂಬಿದ, ಹೂಗಳಿಂದ ಕಂಗೊಳಿಸುವ ಮತ್ತು ಸುಂದರವಾದ ಝರಿಗಳು ಹರಿಯುವ ಒಂದು ದೊಡ್ಡ ಕಾಡು ಇತ್ತು. ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಸಂತೋಷದಿಂದ ವಾಸಿಸುತ್ತಿದ್ದವು. ಆ ಪ್ರಾಣಿಗಳ ನಡುವೆ ಚಿಂಟು ಎಂಬ ಒಂದು ಪುಟ್ಟ ಗುಬ್ಬಚ್ಚಿ ಇತ್ತು. ಚಿಂಟು ತುಂಬ ಚಿಕ್ಕದಾಗಿದ್ದರೂ ಅದರ ಹೃದಯ ತುಂಬ ದೊಡ್ಡದಾಗಿತ್ತು. ಅದು ಯಾವಾಗಲೂ ನಗುಮುಖದಿಂದ ಎಲ್ಲರೊಂದಿಗೆ ದಯೆಯಿಂದ ನಡೆದುಕೊಳ್ಳುತ್ತಿತ್ತು. ಅದರ ಇಂಪಾದ ಹಾಡುಗಳನ್ನು ಕೇಳಲು ಕಾಡಿನ ಇತರ ಪ್ರಾಣಿಗಳು ಇಷ್ಟಪಡುತ್ತಿದ್ದವು. ಚಿಂಟು ಪ್ರತಿದಿನ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಾ ಹಾಡುತ್ತಾ ಕಾಡಿನ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಕಾಲ ಕಳೆಯುತ್ತಿತ್ತು. ಒಂದು ದಿನ ಬೆಳಿಗ್ಗೆ ಚಿಂಟು ಹೊಸ ಸ್ಥಳಗಳನ್ನು ಅನ್ವೇಷಿಸಲು ಹೊರಟಿತು. ಅದು ಎಂದೂ ಹೋಗದ ಕಾಡಿನ ಒಂದು ದಟ್ಟವಾದ ಭಾಗದ ಕಡೆಗೆ ಹಾರಿತು. ಹಾರುತ್ತಾ ಹಾರುತ್ತಾ ಅದಕ್ಕೆ ಒಂದು ಅಳುವಿನ ಶಬ್ದ ಕೇಳಿಸಿತು. ಅದು ತುಂಬ ದುಃಖಕರವಾದ ಅಳುವಿನ ಶಬ್ದವಾಗಿತ್ತು. ಚಿಂಟು ಕುತೂಹಲದಿಂದ ಮತ್ತು ಸ್ವಲ್ಪ ಭಯದಿಂದ ಆ ಶಬ್ದ ಬಂದ ಕಡೆಗೆ ಹಾರಿತು. ಅದು ಹತ್ತಿರ ಹೋದಾಗ ಒಂದು ದೊಡ್ಡ ಬಂಡೆಯ ಹಿಂದೆ ಒಂದು ಪುಟ್ಟ ಮರಿಯಾಣೆ ಕುಳಿತಿರುವುದನ್ನು ಕಂಡಿತು. ಮರಿಯಾಣೆ ತುಂಬ ಚಿಕ್ಕದಾಗಿತ್ತು, ಆದರೆ ಚಿಂಟುಗಿಂತ 100 ಪಟ್ಟು ದೊಡ್ಡದಾಗಿತ್ತು. ಮರಿಯಾಣೆ ಅಳುತ್ತಾ ತನ್ನ ತಾಯಿಗಾಗಿ ಹುಡುಕುತ್ತಿತ್ತು. ಅದರ ಪುಟ್ಟ ಕಾಲಿನಲ್ಲಿ ಒಂದು ಸಣ್ಣ ಗಾಯವಾಗಿತ್ತು. ಅದರಿಂದ ಅದು ನಡೆಯಲು ಕಷ್ಟಪಡುತ್ತಿತ್ತು. ಚಿಂಟು ಮೊದಲಿಗೆ ಸ್ವಲ್ಪ ಹೆದರಿತು. ಅಯ್ಯೋ, ಇದು ಇಷ್ಟೊಂದು ದೊಡ್ಡದಾಗಿದೆಯಲ್ಲ ಎಂದು ಅಂದುಕೊಂಡಿತು. ಆದರೆ ಮರಿಯಾಣೆಯ ಕಣ್ಣುಗಳಲ್ಲಿನ ದುಃಖ ಮತ್ತು ಅಸಹಾಯಕತೆಯನ್ನು ನೋಡಿದಾಗ ಚಿಂಟುವಿನ ದಯೆಯ ಮನಸ್ಸು ಗೆದ್ದಿತು. ಇದು ತುಂಬ ಚಿಕ್ಕ ಪ್ರಾಣಿ, ಆದರೆ ಕಷ್ಟದಲ್ಲಿದೆ. ನಾನು ಇದಕ್ಕೆ ಸಹಾಯ ಮಾಡಲೇಬೇಕು ಎಂದು ನಿರ್ಧರಿಸಿತು. ಚಿಂಟು ಮರಿಯಾಣೆಯ ಬಳಿ ನಿಧಾನವಾಗಿ ಹಾರಿತು. ಏನಾಯಿತು ಪುಟ್ಟ ಆಣೆ, ಯಾಕೆ ಅಳುತ್ತಿದ್ದೀಯಾ ಎಂದು ಮಧುರ ಧ್ವನಿಯಲ್ಲಿ ಕೇಳಿತು. ಮರಿಯಾಣೆ ಚಿಂಟುವನ್ನು ನೋಡಿತು. ಅದರ ಕಣ್ಣುಗಳಲ್ಲಿ ಆಶ್ಚರ್ಯವಿತ್ತು. ಇಷ್ಟು ಚಿಕ್ಕ ಪಕ್ಷಿ ತನಗೆ ಸಹಾಯ ಮಾಡಲು ಬಂದಿದೆಯಲ್ಲ ಎಂದು ಅದಕ್ಕೆ ಅನಿಸಿತು. ನಾನು ದಾರಿ ತಪ್ಪಿ ಬಂದಿದ್ದೇನೆ, ನನ್ನ ತಾಯಿ ಸಿಗುತ್ತಿಲ್ಲ, ನನ್ನ ಕಾಲಿಗೆ ನೋವಾಗಿದೆ ಎಂದು ಅಳುತ್ತಲೇ ಹೇಳಿತು. ಚಿಂಟು ಮರಿಯಾಣೆಯ ಕಾಲಿಗೆ ಆದ ಗಾಯವನ್ನು ನೋಡಿತು. ಚಿಂತೆ ಮಾಡಬೇಡ, ನಾನು ನಿನ್ನ ತಾಯಿಯನ್ನು ಹುಡುಕಲು ಸಹಾಯ ಮಾಡುತ್ತೇನೆ ಎಂದು ಹೇಳಿತು. ಚಿಂಟು ತನ್ನ ಪುಟ್ಟ ಕೊಕ್ಕಿನಿಂದ ಒಂದು ಹಸಿರು ಎಲೆಯನ್ನು ಕೀಡಿಕೊಂಡು ಬಂದು ಮರಿಯಾಣೆಯ ಮೂಗಿಗೆ ಸವರಿ, ಇದು ನಿನಗೆ ಸ್ವಲ್ಪ ಧೈರ್ಯ ಕೊಡುತ್ತದೆ ಎಂದು ಹೇಳಿತು. ಮರಿಯಾಣೆಗೆ ಸ್ವಲ್ಪ ಸಮಾಧಾನವಾಯಿತು. ಚಿಂಟಿಗೆ ಗೊತ್ತಿತ್ತು, ತಾನೊಬ್ಬನೇ ಮರಿಯಾಣೆಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. ಅದು ಇತರ ಸಣ್ಣ ಪ್ರಾಣಿಗಳ ಬಳಿ ಹೋಗಿ ಸಹಾಯ ಕೇಳಿತು. ನಮ್ಮ ಗೆಳೆಯರೇ, ದಾರಿ ತಪ್ಪಿದ ಒಂದು ಪುಟ್ಟ ಮರಿಯಾಣೆ ಇದೆ, ಅದರ ತಾಯಿಯನ್ನು ಹುಡುಕಲು ಸಹಾಯ ಮಾಡಬೇಕು ಎಂದು ಹೇಳಿತು. ಆದರೆ ಇತರ ಮೊಲಗಳು, ಅಳಿಲುಗಳು ಮತ್ತು ಪಕ್ಷಿಗಳು ಹೆದರಿದವು. ಏನು, ಆನೆಗಳು ತುಂಬ ದೊಡ್ಡವು ಮತ್ತು ಭಯಾನಕವಾಗಿರುತ್ತದೆ. ಅದು ನಮ್ಮನ್ನು ತುಳಿದು ಬಿಟ್ಟರೆ ಏನು ಮಾಡುವುದು? ನಾವು ಹೋಗುವುದಿಲ್ಲ ಎಂದು ಅವರು ಹೇಳಿದರು. ಅವರು ಮರಿಯಾಣೆ ಎಷ್ಟು ದೊಡ್ಡದಾಗಿದ್ದರೂ ಅದು ಕಷ್ಟದಲ್ಲಿದೆ ಎಂದು ಯೋಚಿಸಲಿಲ್ಲ. ನೀನು ಏಕೆ ಅಪಾಯವನ್ನು ಮೈಮೇಲೆ ಎಳೆದುಕೊಳ್ಳುತ್ತೀಯ ಚಿಂಟು ಎಂದು ಪ್ರಶ್ನಿಸಿದರು. ಚಿಂಟುಗೆ ಇದು ಕೇಳಿ ತುಂಬ ದುಃಖವಾಯಿತು. ಪ್ರಾಣಿಗಳು ದೊಡ್ಡವಿರಲಿ ಚಿಕ್ಕವಿರಲಿ ಕಷ್ಟದಲ್ಲಿರುವಾಗ ಸಹಾಯ ಮಾಡುವುದು ನಮ್ಮ ಕರ್ತವ್ಯ ಎಂದು ಅದು ಹೇಳಿತು. ಚಿಂಟುಗೆ ತನ್ನ ಹಿರಿಯರು ಹೇಳಿದ ಮಾತು ನೆನಪಾಯಿತು. ಯಾವಾಗಲೂ ಸಹಾಯ ಮಾಡು, ನೀನು ಮಾಡಿದ ಸಹಾಯ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದು ಒಬ್ಬಂಟಿಯಾಗಿ ಮರಿಯಾಣೆಗೆ ಸಹಾಯ ಮಾಡಲು ನಿರ್ಧರಿಸಿತು. ಚಿಂಟು ಮರಿಯಾಣೆಯ ಬಳಿ ಹಿಂತಿರುಗಿತು. ಚಿಂತೆ ಮಾಡಬೇಡ, ನಿನ್ನ ತಾಯಿಯನ್ನು ನಾನೇ ಹುಡುಕಿಕೊಂಡು ಬರುತ್ತೇನೆ ಎಂದು ಹೇಳಿತು. ನಂತರ ಚಿಂಟು ಮರಗಳಿಗಿಂತ ಎತ್ತರಕ್ಕೆ ಹಾರಿತು. ಅದು ತನ್ನ ಪುಟ್ಟ ಕಣ್ಣುಗಳಿಂದ ಸುತ್ತಮುತ್ತಲ ಕಾಡನ್ನು ಗಮನಿಸಿತು. ದೊಡ್ಡ ಆನೆಗಳು ಎಲ್ಲಿರಬಹುದು ಎಂದು ಅದು ತನ್ನ ಮನಸ್ಸಿನಲ್ಲಿ ಹೇಳಿಕೊಂಡಿತು. ಅದು ತುಂಬ ಹೊತ್ತು ಸುಸ್ತಾಗುವವರೆಗೂ ಹಾರಿತು. ಕಡೆಗೆ ದೂರದಲ್ಲಿ ದೊಡ್ಡ ಆನೆಗಳ ಗುಂಪೊಂದು ಕಾಣಿಸಿತು. ಆ ಗುಂಪಿನಲ್ಲಿ ಒಂದು ದೊಡ್ಡ ಆನೆ ದುಃಖದಿಂದ ತನ್ನ ಸೊಂಡಿಲನ್ನು ಅತ್ತಿತ್ತ ಬೀಸುತ್ತಾ ತನ್ನ ಮರಿಯನ್ನು ಹುಡುಕುತ್ತಿರುವುದನ್ನು ಚಿಂಟು ಕಂಡಿತು. ಅದುವೇ ಮರಿಯಾಣೆಯ ತಾಯಿ ಇರಬೇಕು ಎಂದು ಚಿಂಟುಗೆ ಖಚಿತವಾಯಿತು. ಚಿಂಟು ತಕ್ಷಣವೇ ಆ ದೊಡ್ಡ ಆನೆಯ ಬಳಿ ಹಾರಿತು. ಅದು ಜೋರಾಗಿ ಚಿಲಿಪಿಲಿ ಎಂದು ಕೂಗಲು ಶುರು ಮಾಡಿತು. ಆನೆಯ ಗಮನ ಸೆಳೆಯಲು ಪ್ರಯತ್ನಿಸಿತು. ದೊಡ್ಡ ಆನೆ ಮೊದಲು ಚಿಂಟುವನ್ನು ಗಮನಿಸಲಿಲ್ಲ. ಆದರೆ ಚಿಂಟು ಬಿಡದೆ ಅದರ ತಲೆಯ ಸುತ್ತಲೂ ಹಾರುತ್ತಾ ಸಣ್ಣದಾಗಿ ಅದರ ಕಿವಿಯ ಬಳಿ ಕೂಗಿತು. ದೊಡ್ಡ ಆನೆ ಕೊನೆಗೂ ಚಿಂಟುವನ್ನು ಗಮನಿಸಿ, ಏನು ವಿಷಯ ಪುಟ್ಟಾಕ್ಷಿ ಎಂದು ಕೇಳಿತು. ಚಿಂಟು ತನ್ನ ಪುಟ್ಟ ಕೊಕ್ಕಿನಿಂದ ಮರಿಯಾಣೆ ಇರುವ ದಿಕ್ಕನ್ನು ತೋರಿಸಿ, ಅತ್ತ ನೋಡಿ ಅಮ್ಮ, ನಿಮ್ಮ ಮರಿಯಾಣೆ ಅಲ್ಲಿದೆ. ಅದು ದಾರಿ ತಪ್ಪಿದೆ ಮತ್ತು ಅದರ ಕಾಲಿಗೆ ಏಟಾಗಿದೆ ಎಂದು ತನ್ನ ಪುಟ್ಟ ಧ್ವನಿಯಲ್ಲಿ ಹೇಳಿತು.
ತನ್ನ ಮರಿಯಾನೆ ಜೀವಂತವಾಗಿದೆ ಎಂದು ಕೇಳಿದ ತಕ್ಷಣ ದೊಡ್ಡ ಆನೆಗೆ ಸಂತೋಷ ಮತ್ತು ಆತಂಕ ಒಟ್ಟಿಗೆ ಆಯಿತು. ಅದು ತಕ್ಷಣವೇ ಚಿಂಟು ತೋರಿಸಿದ ದಿಕ್ಕಿಗೆ ಓಡಿತು. ಚಿಂಟು ಮುಂದೆ ಹಾರುತ್ತಾ ದಾರಿಯನ್ನು ತೋರಿಸುತ್ತಾ ಸಾಗಿತು. ಸ್ವಲ್ಪ ದೂರ ಹೋದಾಗ ದೊಡ್ಡ ಆನೆ ತನ್ನ ಪುಟ್ಟ ಮರಿಯಾನೆಯನ್ನು ಕಂಡಿತು. ಮರಿಯಾನೆ ಅಳುವುದನ್ನು ನಿಲ್ಲಿಸಿ ಚಿಂಟುವನ್ನು ನೋಡಿ ಆಟವಾಡಲು ಪ್ರಯತ್ನಿಸುತ್ತಿತ್ತು. ಮರಿಯಾನೆಯನ್ನು ನೋಡಿದ ತಕ್ಷಣ ಆನೆ ತಾಯಿ ತನ್ನ ಮರಿಯ ಕಡೆಗೆ ಓಡಿ ಅದನ್ನು ತನ್ನ ಸೊಂಡಿಲಿನಿಂದ ಆಲಂಗಿಸಿಕೊಂಡಿತು. ಮರಿಯಾನೆ ತನ್ನ ತಾಯಿಯನ್ನು ಸೇರಿಕೊಂಡು ಸಂತೋಷದಿಂದ ಕೂಗಿತು. ತಾಯಿ ಆನೆಗೆ ತುಂಬ ಸಂತೋಷವಾಯಿತು. ಅದು ತನ್ನ ಮರಿಯಾನೆಯನ್ನು ತನ್ನ ಸೊಂಡಿಲಿನಿಂದ ಪ್ರೀತಿಯಿಂದ ಸವರಿ ನಂತರ ಚಿಂಟುವಿನ ಕಡೆಗೆ ನೋಡಿತು. ಈ ಪುಟ್ಟ ಗುಬ್ಬಚ್ಚಿಯೇ ತನ್ನ ಮರಿಯನ್ನು ಹುಡುಕಲು ಸಹಾಯ ಮಾಡಿದೆ ಎಂದು ಅದಕ್ಕೆ ಅರ್ಥವಾಯಿತು. ಕೃತಜ್ಞತೆಯಿಂದ ತಾಯಿ ಆನೆ ತನ್ನ ದೊಡ್ಡ ತಲೆಯನ್ನು ಸ್ವಲ್ಪ ಬಾಗಿಸಿ ಚಿಂಟುವಿಗೆ ಧನ್ಯವಾದ ಹೇಳಿತು. ಅದರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಚಿಂಟುಗೆ ಅದಕ್ಕಿಂತ ದೊಡ್ಡ ಪ್ರತಿಫಲ ಬೇಕಿರಲಿಲ್ಲ. ಕಾಡಿನ ಇತರ ಪ್ರಾಣಿಗಳು ದೂರದಿಂದ ಈ ದೃಶ್ಯವನ್ನು ನೋಡಿದಾಗ ಆಶ್ಚರ್ಯಚಕಿತರಾದರು. ಚಿಕ್ಕ ಗುಬ್ಬಚ್ಚಿ ಮಾಡಿದ ಕೆಲಸವನ್ನು ದೊಡ್ಡವರು ಅವರು ಮಾಡಲಿಲ್ಲ. ಅವರು ತಮ್ಮ ತಪ್ಪನ್ನು ಅರಿತುಕೊಂಡರು. ಅಂದಿನಿಂದ ಚಿಂಟು ಗುಬ್ಬಚ್ಚಿ ಕಾಡಿನ ಎಲ್ಲರ ನೆಚ್ಚಿನ ಗೆಳೆಯನಾಯಿತು. ಅದು ಕೇವಲ ಒಂದು ಪುಟ್ಟ ಪಕ್ಷಿಯಾಗಿರಲಿಲ್ಲ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ದೊಡ್ಡ ಹೃದಯದ ಜೀವಿಯಾಗಿತ್ತು. ಆನೆ ತಾಯಿ ಮತ್ತು ಮರಿಯಾನೆ ಚಿಂಟುವಿಗೆ ಜೀವಮಾನವಿಡೀ ಕೃತಜ್ಞತೆಯಿಂದ ಇದ್ದವು.